ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವರ್ಷ 2024 ಮುಂಗಾರ ಮಳೆ ಆರಂಭವಾಗಿದೆ. ಅದರ ಪ್ರಯುಕ್ತವಾಗಿ ಮೊದಲ ವಿಡಿಯೋ ಆಗಿ ಇವತ್ತಿನ ದಿವಸ ಗೋಕಾಕ್ ಜಲಪಾತದ ಬಗ್ಗೆ ತೋರಿಸ್ಬೇಕಂತ ವಿಚಾರಿದ್ದೀನಿ. ಗೋಕಾಕ್ ಜಲಪಾತ ಮಿನಿ ನಯಾಗರ ಫಾಲ್ಸ್ ಅಂತ ಎಂದು ಪ್ರಸಿದ್ಧಿ ಪಡೆದಂಥ ಈ ಜಲಪಾತವನ್ನು ಈಗ ಮುಂಗಾರು ಮಳೆ ಪ್ರಾರಂಭದ ಪಶ್ಚಿಮ ಘಟ್ಟದಲ್ಲಿ ಜಾಸ್ತಿ ಮಳೆ ಆಗ್ತಿರೋದ್ರಿಂದ ಸ್ವಲ್ಪ ನೀರಿನ ಪ್ರಮಾಣ ಬಂದಿದೆ. ಒಂದು 40% ನೀರಿನ ಜಾಸ್ತಿ ಆಗಿದೆ. ಅದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಗೋಕಾಕ್ ಫಾಲ್ಸ್ನ ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಇದು ಘಟಪ್ರಭಾ ನದಿಗೆ ಬರುವಂಥ ಗೋಕಾಕ್ ಜಲಪಾತ. ಇದು ಘಟಪ್ರಭಾ ನದಿ ಪಶ್ಚಿಮ ಘಟ್ಟದಲ್ಲಿ ಉಗಮವಾಗಿ ಹರಿದು ಬರುತ್ತೆ. ಮುಂದೆ ಇಲ್ಲಿ ಹಿಡಕಲ ಥರ ಒಂದು ಜಲಾಶಯ ದಾಟಿಕೊಂಡು ಮುಂದೆ ಹಿರಣ್ಯಕೇಶ ನದಿಯನ್ನು ಸಂಗಮವಾಗಿ ಈ ನದಿ ಬರುತ್ತೆ. ಇದು ಪಶ್ಚಿಮ ಘಟ್ಟದಲ್ಲಿ ಮಳೆಯಾಗಿರೋ ಪರಿಣಾಮವಾಗಿ ಈಗ ಜಲಪಾತಕ್ಕೆ ಸ್ವಲ್ಪ ನೀರು ಬಂದಿದೆ. ಒಂದು 40% ನೀರು ಬಂದಿದೆ. ಅದಕ್ಕಾಗಿ ಮೊದಲೇ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ. ಈ ಗೋಕಾಕ್ ಫಾಲ್ಸ್ನ ಕಥೆಯನ್ನು ಒಂದು ಸ್ವಲ್ಪ ಮತ್ತೊಂದು ಈಗ ಇನ್ನೂ ಹೆಚ್ಚು ನೀರು ಬಂದಾಗ ಮತ್ತೊಂದು ಸರಿ ಹೇಳ್ತೀನಿ. ಸದ್ಯಕ್ಕೆ ಇಷ್ಟೇ ವಿಡಿಯೋನ ತೋರಿಸ್ತೀನಿ. ಇದು ಟರ್ಬನ್ ಪಾಯಿಂಟ್. 1887ರಲ್ಲಿ ಇಲ್ಲಿ ಜಲವಿದ್ಯುತ್ ಘಟಕ ಪ್ರಾರಂಭ ಆಗಿದ್ದು, ಏಷ್ಯಾ ಖಂಡದಲ್ಲಿ ಪ್ರಪ್ರಥಮ ಖಾಸಗಿ ಕಂಪನಿಯ ಒಂದು ಜಲವಿದ್ಯುತ್ ಘಟಕ ಇದು ಕಾಣಿಸ್ತಾ ಇರೋದು. ಪ್ರವಾಸಿಗರು ಬಂದು ಬರ್ತಾ ಇದ್ದಾರೆ ಜನತೆ. ಮತ್ತೆ ಹುಚ್ಚಾಟ ಜನತೆ ಮಾಡ್ತಾ ಇದ್ದಾರೆ. ನೀರಿನ ಆಳದ ಹತ್ರ ಹೋಗಿ ಕೈಕಾಲು ತೊಳ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇದ್ದಾರೆ ಜನ. ಮಾಡಬಾರ್ದು ಆ್ಯಕ್ಚುಲಿ. ನೂರ 57 ಮೀಟ್ರ್ ಇದೆ. ಟರ್ಬನ್ ಪಾಯಿಂಟ್. ಇದು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ. ಗೋಕಾಕ್ ಫಾಲ್ಸ್ ಬರೋದ ಜನತೆಗೆ ಘಟಪ್ರಭಾ ಕಡೆಯಿಂದ ಬರಬೇಕಾದ್ರೂ ಅಕಸ್ಮಾತ್ ಗೋಕಾಕ್ದಿಂದ ಬಂದರೂ ಸಹಿತ ಘಟಪ್ರಭಾಕ್ಕೆ ಹೋಗೋಕ್ಕೆ ಹೊಸ ಸೇತುವೆಯನ್ನು ಸ್ಥಳೀಯ ಶಾಸಕರು ನಿರ್ಮಿಸಿಕೊಟ್ಟಿದ್ದಾರೆ. ಬಹುಶಃ ಈ ಕಡೆ ಅಂದರೆ ಒಂದು ಮೊದಲೇ ವಿಡಿಯೋ ನಂದು. ಈ ಹೊಸ ಸೇತುವೆ ಮೇಲೆ ನಿಂತು ಗೋಕಾಕ್ ಫಾಲ್ಸಿದ್ದ ಮೊದಲ ವಿಡಿಯೋ ಈ ಕಡೆ ನಂದು. ಹೊಸ ಸೇತುವೆ ನಿರ್ಮಾಣವಾಗಿದೆ. ಓಡಾಡೋಕ್ಕೆ ಮುಕ್ತವಾಗಿದೆ. ಇನ್ನೂ 4 ವೀಲರ್ ಯಾವ ಓಡಾಡ್ತಿಲ್ಲ. 2 ವೀಲರ್ ಮಾತ್ರ ಓಡಾಡ್ತಾ ಇದೆ ಈ ರಸ್ತೆಯಲ್ಲಿ. ಬಹುಶಃ ಇನ್ನು ಉದ್ಘಾಟನೆ ಆಗಬೇಕು ಇನ್ನೂ ಇದು.
ಇದು ಗೋಕಾಕ್ ನಗರ ಮತ್ತು ಕೊಣ್ಣೂರು ಹೋಗುವ ರಸ್ತೆ.